ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವೀಗ 4 ಇಯರ್ ಟ್ರಾನ್ಸ್ಫಾರ್ಮೇಷನ್ ನ ಫಾರ್ಮುಲಾಗಳನ್ನ ಸಾಲ್ವ್ ಮಾಡ್ತಾ ಇದೀವಿ. ಫಾರ್ಮುಲಾ ಜೊತೆಗೆ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡ್ತಾ ಇದೀವಿ. ಸೊ ಅಂದಾಗೆ ನಾವೀಗ ಆಲ್ಮೋಸ್ಟ್ ಒಂದು 5 ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದಿರಿ. ಇದು 6th ಪ್ರಾಬ್ಲಮ್. ಏನಪ್ಪಾ ಅಂದ್ರೆ ಒನ್ ಆಫ್ ದ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ನೋಡಿದಾಗ ಮೋಸ್ಟ್ ಇಂಪಾರ್ಟೆಂಟ್ ಯಾವ್ದಿರ್ತೋ ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡ್ಕೊಂಡು ಸಾಲ್ವ್ ಮಾಡ್ತಾ ಇದೀವಿ. ಸೊ ಈಗ ನಾವು ಸಾಲ್ವ್ ಮಾಡ್ತಾ ಇರೋಂಥದ್ದು ಆಲ್ಮೋಸ್ಟ್ ದಿಸ್ ಇಸ್ ದ ಪ್ರಾಬ್ಲಮ್. ನೋಡಿ, ಇಲ್ಲಿ ಫೈಂಡ್ ದ ಫೋರಿಯರ್ ಟ್ರಾನ್ಸ್ಫಾರ್ಮ್ ದಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಮೈನಸ್ ಮಾಡ್ ಆಫ್ ಎಕ್ಸ್ ಫಾರ್ ಮಾಡ್ ಆಫ್ ಎಕ್ಸ್ ಲೆಸ್ ದನ್ ಈಕ್ವಲ್ ಟು 1 ಅಂಡ್ 0 ಫಾರ್ ಎಕ್ಸ್ ಮಾಡ್ ಆಫ್ ಎಕ್ಸ್ ಗ್ರೇಟರ್ ದೆನ್ 1. ಈ ಪ್ರಾಬ್ಲಮ್ ನ ಅಂಡ್ ಆಲ್ಸೋ ಡಿಡ್ಯೂಸ್ ದಟ್ ದ ಇಂಟಗ್ರೇಷನ್ ಫ್ರಮ್ 0 ಟು ಇನ್ಫಿನಿಟಿ ಸೈನ್ ಸ್ಕ್ವೇರ್ ಟಿ ಬೈ ಟಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಪೈ ಬೈ 2. ಸೊ ಇದನ್ನ ಸಾಲ್ವ್ ಮಾಡ್ತಾ ಇದೀರಿ. ಇದನ್ನ ಸಾಲ್ವ್ ಮಾಡಕ್ಕೆ ಫಸ್ಟ್ ನಾವು ಈ ಕೊಟ್ಟಿರೋ ಪ್ರಾಬ್ಲಮ್ ನ ಬರ್ಕೊಂಡಿದೀನಿ. ಫಸ್ಟ್ ಆಫ್ ಆಲ್ ನಾವೇನ್ ಮಾಡಬೇಕು, ಈ ಕಂಡೀಷನ್ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಸೊ ಏನ್ ಹೇಳುತ್ತೆ ಕಂಡೀಷನ್ ಫಸ್ಟ್ ಆಫ್ ಆಲ್? ಸೊ ವಾಟ್ ಡಸ್ ಇಟ್ ಗಿವ್ಸ್? ನೋಡಿ, ಕಂಡೀಷನ್ ಅರ್ಥ ಮಾಡ್ಕೊಳಕ್ಕೆ ಇದಕ್ಕೆ ಮುಂಚೆ ಕೂಡ ನಾವು ಡಿಸ್ಕಸ್ ಮಾಡಿದಿರಿ. ಮಾಡ್ ಆಫ್ ಎಕ್ಸ್ ಅಂತ ಬಂದಾಗ ನೋಡಿ, ಮಾಡ್ ಆಫ್ ಎಕ್ಸ್ ಅಂತ ಯಾವಾಗ ಬರುತ್ತೋ, ಮಾಡ್ ಆಫ್ ಎಕ್ಸ್ ಲೆಸ್ ದನ್ ಈಕ್ವಲ್ ಟು 1 ಅಂತ ಬರಲಿ ಅಥವಾ ಲೆಸ್ ದನ್ 1 ಅಂತ ಬರಲಿ, ಇಮಿಡಿಯೇಟ್ ಆಗಿ ಎಕ್ಸ್ ರೇಂಜಿಂಗ್ ಫ್ರಮ್ ಎಲ್ಲಿಂದ ಎಲ್ಲಿಗೆ, ಫ್ರಮ್ -1 to 1 ಅಂತ ಅರ್ಥ. ಇದನ್ನ ಚೆನ್ನಾಗಿ ತಿಳ್ಕೊಳ್ಳಿ. ಓಕೆನಾ? ಅದಾದ್ಮೇಲೆ ಮಿಕ್ಕಿದ ವ್ಯಾಲ್ಯೂ, ಸೊ ಯಾವಾಗೆಲ್ಲ ಎಕ್ಸ್ ಗ್ರೇಟರ್ ದೆನ್ ಈಕ್ವಲ್ ಟು 1 ಆಗಿರುತ್ತೋ ಅವಾಗೆಲ್ಲ ಏನಾಗಿರುತ್ತೆ, 0 ಅಂತ ಅರ್ಥ. ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಈಗ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿಂದ ಇಲ್ಲಿಗೆ ಐ ವಿಲ್ ಟೇಕ್ ದಟ್ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಅಂತ ಇಟ್ಕೊಳ್ಳೋಣ. ಮಿಡಲ್ ಅಲ್ಲಿ ಬಂದ್ಬಿಟ್ಟು 0 ವ್ಯಾಲ್ಯೂ ಇರುತ್ತೆ. ಸಮ್ವೇರ್ ಇಲ್ಲಿ ನಾನು ತಗೋತೀನಿ -1, ಸಮ್ವೇರ್ ಇಲ್ಲಿ ತಗೋತೀನಿ +1. ಸೊ ಕಾಮಿಡಿ ಅನ್ಕೊಂಬೇಡಿ ಸರ್, ಏನ್ ಸರ್ ಇಲ್ಲಿಂದ ಇಲ್ಲಿಗೆ ಇನ್ಫಿನಿಟಿ ತಗೊಂಡು ಜಸ್ಟ್ ಇಲ್ಲಿಂದ ಇಲ್ಲಿಗೆ -1 ತಗೊಂಡ್ರೆ ಅಂತ ಎಕ್ಸ್ಪ್ಲೈನ್ ಮಾಡಕ್ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅಂದಾಗೆ ಈ ವ್ಯಾಲ್ಯೂಸ್ ಅಲ್ಲಿ -1 ಇಂದ +1 ಗೆ, ದಟ್ ಮೀನ್ಸ್ ವಾಟ್, ಫ್ರಮ್ ಇಯರ್ ಟು ಇಯರ್ ದಿಸ್ ವ್ಯಾಲ್ಯೂ ಇಸ್ 1 ಮೈನಸ್ ಮಾಡ್ ಆಫ್ ಎಕ್ಸ್. ವಾಟ್ ಅಬೌಟ್ ದೀಸ್ ಟು ಕಂಡೀಷನ್? ಅವಾಗ ಏನಾಗುತ್ತೆ, ಎಫ್ ಆಫ್ ಎಕ್ಸ್ 0 ಆಗುತ್ತೆ. ಹಾಗಾದ್ರೆ ನಾವೇನ್ ಮಾಡೋಣ, ಲೆಟ್ ಅಸ್ ರೈಟ್ ದ ಫಾರ್ಮುಲಾ. ಸೊ ಲೆಟ್ ಸ್ಟಾರ್ಟ್ ದ ಸೊಲ್ಯೂಷನ್ ಬರ್ಕೋತೀನಿ. ಸೊಲ್ಯೂಷನ್ ಸೊ ಬರ್ಕೊಂಡಿದ ತಕ್ಷಣ ಎಫ್ ಆಫ್ ಎಕ್ಸ್ ಕೊಟ್ಟಿರುವಂತದನ್ನ ಬರ್ಕೋತಾ ಇದೀನಿ. ಎಫ್ ಆಫ್ ಎಕ್ಸ್ ಇಸ್ ಗಿವನ್ ಬೈ ವಾಟ್, 1 ಮೈನಸ್ ಮಾಡ್ ಆಫ್ ಎಕ್ಸ್ ವ್ಯಾಲ್ಯೂ, ದಟ್ ಈಸ್ ಎಕ್ಸ್ ಈಸ್ ಲೆಸ್ ದೆನ್ ಅಂತ ಕೊಡ್ಬೋದು, ಲೆಸ್ ದೆನ್ ಈಕ್ವಲ್ ಟು 1 ಅಂತ ಕೊಟ್ಟಿರ್ತಾರೆ. ಇನ್ನೊಂದು 0 ಫಾರ್ ಎಕ್ಸ್ ಈಸ್ ಗ್ರೇಟರ್ ದೆನ್ 1 ಅಂತ ಕೊಟ್ಟಿರ್ತಾರೆ. ಓಕೆನಾ? ಸೊ ಈಗ ವಿಲ್ ರೈಟ್ ದ ಫಾರ್ಮುಲಾ. ಫಸ್ಟ್ ಆಫ್ ಆಲ್ ನಮಗೆ 4 ಇಯರ್ಸ್ ಟ್ರಾನ್ಸ್ಫಾರ್ಮೇಶನ್ಗೆ ಎಫ್ ಆಫ್ ಯು, ಕ್ಯಾಪಿಟಲ್ ಎಫ್ ಆಫ್ ಯು ಇಸ್ ಈಕ್ವಲ್ ಟು ಇಂಟಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ. ಎಫ್ ಆಫ್ ಎಕ್ಸ್ ಬರ್ಕೋತೀನಿ, ದಟ್ ಈಸ್ ಎಫ್ ಆಫ್ ಎಕ್ಸ್ ಇಂಟು ದ ವ್ಯಾಲ್ಯೂ ಇ ಪವರ್ ಐ ಇಂಟು ಯು ಇಂಟು ಎಕ್ಸ್ ಇಂಟು ಏನ್ ಬರೀತೀರಾ, ಡಿ ಎಕ್ಸ್ ಅಂತ ಬರೀತೀರಾ. ಸೊ ದಿಸ್ ಇಸ್ ದ ಫಾರ್ಮುಲಾ. ಈಗ ಏನ್ ಮಾಡೋಣ, ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನಾನು ಈಗ ತಾನೇ ಎಕ್ಸ್ಪ್ಲೈನ್ ಮಾಡಿದೆ, ಎಲ್ಲಿಂದ ಎಲ್ಲಿಗೆ ಫಂಕ್ಷನ್ -1 ಇಂದ +1 ಗೆ. ವಾಟ್ ಅಬೌಟ್ ದ ರಿಮೈನಿಂಗ್ ಕಂಡೀಷನ್? ಅಲ್ಲಿ ಏನಾಗ್ತಿದೆ, ಇಲ್ಲಿ 0 ಆಗುತ್ತೆ, ಇಲ್ಲಿ 0 ಆಗುತ್ತೆ. ಹಾಗಾದ್ರೆ ಅದನ್ನ ಬರೆಯೋದೇ ಬೇಕಾಗಿಲ್ಲ. ನಾವೇನ್ ಮಾಡೋಣ, ಇದನ್ನ ವಿಲ್ ಸ್ಪ್ಲಿಟ್ ದಿಸ್ ಒನ್ ಫ್ರಮ್ -1 ಟು +1 ಅಂತ ಬರ್ಕೋಣ. ಎಫ್ ಆಫ್ ಎಕ್ಸ್ ಏನಾಗ್ತಿದೆ, 1 ಮೈನಸ್ ಮಾಡ್ ಆಫ್ ದಿ ವ್ಯಾಲ್ಯೂ ಎಕ್ಸ್ ಆಗ್ತಿದೆ. ಯಾವ್ದ್ರಲ್ಲಿ? ಈ ರೇಂಜ್ ಅಲ್ಲಿ. ಸೊ ಇ ಟು ದಿ ಪವರ್ ಐ ಇಂಟು ಯು ಇಂಟು ಎಕ್ಸ್, ಪಕ್ಕದಲ್ಲಿ ಏನ್ ಬರ್ಕೋತೀನಿ, ಡಿ ಎಕ್ಸ್ ನ ಬರ್ಕೋತೀನಿ. ಓಕೆನಾ? ಈಗ ಏನ್ ಮಾಡೋಣ, ವಿಲ್ ಸ್ಪ್ಲಿಟ್ ದಿಸ್ ಒನ್. ಯಾಕೆ ಸ್ಪ್ಲಿಟ್ ಮಾಡ್ಬೇಕು ಸರ್? ಇಲ್ಲಿ ಮಾಡ್ ಆಫ್ ಎಕ್ಸ್ ಇದೆ. ಮಾಡ್ ಆಫ್ ಎಕ್ಸ್ ಇಟ್ ಟೇಕ್ಸ್ 2 ವ್ಯಾಲ್ಯೂಸ್. ಓಕೆ, 2 ವ್ಯಾಲ್ಯೂಸ್ ಹೆಂಗ್ ತಗೊಳುತ್ತೆ, -1 ಇಂದ 0 1 ಟರ್ಮ್ ತಗೊಂತೀನಿ, 0 ಇಂದ 1 ಗೆ 1 ಟರ್ಮ್ ತಗೋತೀನಿ. -1 ಇಂದ 0 ಅಂದ್ರೆ ನೆಗೆಟಿವ್ ಟರ್ಮ್. ನೆಗೆಟಿವ್ ಟರ್ಮ್ ಅಂದ್ರೆ ಯಾವಾಗ, ಎಕ್ಸ್ ಲೆಸ್ ದೆನ್ ಅಂತ ಅಂದಾಗ. ಎಕ್ಸ್ ಲೆಸ್ ದೆನ್ ಅಂದ್ರೆ ಆಗುತ್ತೆ ಮೈನಸ್ ಎಕ್ಸ್ ಆಗುತ್ತೆ. ಈ ವ್ಯಾಲ್ಯೂ ಏನ್ ತಗೊಳುತ್ತೆ, ಮೈನಸ್ ತಗೊಳುತ್ತೆ. ದಟ್ ಈಸ್ ವಾಟ್ ದ ವ್ಯಾಲ್ಯೂ ಮೈನಸ್ ಎಕ್ಸ್. ಸೊ ಇಂಟು ಇ ಟು ದಿ ಪವರ್ ಐ ಯು ಎಕ್ಸ್ ಹಂಗೆ ಇರುತ್ತೆ, ಇಂಟು ಏನ್ ಬರ್ಕೋತೀನಿ, ಡಿ ಎಕ್ಸ್ ನ ಬರ್ಕೋತೀನಿ. ಇನ್ನು 0 ಟು 1 ಬಂದಾಗ ಈ ಎಕ್ಸ್ ವ್ಯಾಲ್ಯೂ ಏನ್ ತಗೊಳುತ್ತೆ, ಪ್ಲಸ್ ಎಕ್ಸ್ ನ ತಗೊಳುತ್ತೆ. ಇ ಟು ದಿ ಪವರ್ ಐ ಯು ಎಕ್ಸ್ ಬರ್ಕೋತೀನಿ, ಇಂಟು ಏನಾಯ್ತು, ಡಿ ಎಕ್ಸ್ ಆಯ್ತು. ಸೊ ಈಗ ನಾವು ಒಂದು ಸ್ಟೆಪ್ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. -1 ಟು 0, ದಿಸ್ ವ್ಯಾಲ್ಯೂ ವಿಲ್ ಬಿಕಮ್ 1 ಪ್ಲಸ್ ಎಕ್ಸ್ ಇಂಟು ದ ವ್ಯಾಲ್ಯೂ ಇ ಟು ದಿ ಪವರ್ ಐ ಇಂಟು ಯು ಇಂಟು ಎಕ್ಸ್, ಇಂಟು ಏನಾಯ್ತು, ಡಿ ಎಕ್ಸ್. ಪ್ಲಸ್ ಇಲ್ಲಿ ಏನ್ ಬರ್ಕೋಣ, 0 ಟು 1, 1 ಪ್ಲಸ್ ಎಕ್ಸ್ ಬರ್ಕೊಂಡೆ, ಇಂಟು ದ ವ್ಯಾಲ್ಯೂ ಇ ಟು ದಿ ಪವರ್ ಐ ಇಂಟು ಯು ಇಂಟು ಎಕ್ಸ್, ಪಕ್ಕದಲ್ಲಿ ಬರ್ಕೋಣ, ಡಿ ಎಕ್ಸ್ ನ ಬರ್ಕೋಣ. ಈಗ ಏನ್ ಮಾಡೋಣ, ಸೊ ನೌ ಯು ನೋ ದಟ್ ವೆರಿ ಸಿಂಪಲ್. ಏನ್ ವೆರಿ ಸಿಂಪಲ್, ವಿ ಹ್ಯಾವ್ ಟು ಅಪ್ಲೈ ದ ಬರ್ನೌಲಿಸ್ ಥಿಯರಂ. ಸೊ ಬರ್ನೌಲಿಸ್ ಥಿಯರಂ ಅಪ್ಲೈ ಮಾಡಕ್ಕೆ ನಾವೇನ್ ಮಾಡಬೇಕು, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ನಾನು ಸುಮಾರು ಸತಿ ರಿಪೀಟ್ ಮಾಡಿದ್ದೀನಿ, ನಾನು ಹಳೆ ಪ್ರಾಬ್ಲಮ್ಸ್ ಎಲ್ಲ ರಿಪೀಟ್ ಮಾಡಿದ್ದೀನಿ. ನಿಮಗೆ ಬೇಕು ಸತಿ ರಿಪೀಟ್ ಮಾಡ್ತೀನಿ. ಏನ್ ಹೇಳುತ್ತೆ, ಇಂಟಗ್ರೇಷನ್ ಇದ್ದು ಫಸ್ಟ್ ಫಂಕ್ಷನ್ ಯು, ಸೆಕೆಂಡ್ ಫಂಕ್ಷನ್ ವಿ ಇದ್ದು ಡಿ ಎಕ್ಸ್ ಅಂತ ಇದ್ರೆ, ಫಸ್ಟ್ ಯು ಹಂಗೆ ಬರ್ಕೋತೀರಾ, ವಿ ಗೆ ಇಂಟರ್ವಲ್ ಮಾಡ್ತೀರಾ v1 ಅಂತೇಳಿ, ಆಲ್ಟರ್ನೇಟ್ ಪ್ಲಸ್ ಮೈನಸ್ ಆಗ್ತಾ ಬರಬೇಕು. ಯು ಗೆ ಯು ಡ್ಯಾಶ್ ಮಾಡ್ತೀರಾ ಡಿರೈವೇಟಿವ್, ವಿ ಗೆ ಇಂಟಗ್ರಲ್ ಮಾಡ್ತೀರಾ, ಯು ಗೆ ಯು ಡಬಲ್ ಡ್ಯಾಶ್ ಮಾಡ್ತೀರಾ, ವಿ ಗೆ ಇಂಟಗ್ರಲ್ ಮಾಡ್ತೀರಾ. ಈ ತರ ಮೈನಸ್ ಪ್ಲಸ್ ಆಗ್ತಾ ಹೋಗ್ತಾ ಇರ್ತೀರಾ ಅಂತ ಅರ್ಥ. ಸೊ ದಿಸ್ ಇಸ್ ದ ಬರ್ನೌಲಿಸ್ ಥಿಯರಂ. ಹಾಗಾದ್ರೆ ಇದನ್ನ ಒಂದು ಬರ್ನೌಲಿಸ್ ಥಿಯರಂ ಅಪ್ಲೈ ಮಾಡಬೇಕು ಬೈ ಟೇಕಿಂಗ್ ಯು ಅಂಡ್ ವಿ. ಇದನ್ನ ಅಪ್ಲೈ ಮಾಡಬೇಕು ಬೈ ಟೇಕಿಂಗ್ ಯು ಅಂಡ್ ವಿ. ಓಕೆ, ಸೊ ನೌ ಲೆಟ್ ಅಸ್ ಸ್ಟಾರ್ಟ್ ದ ಬೈ ಅಪ್ಲೈಯಿಂಗ್ ದ ಬರ್ನೌಲಿಸ್ ಥಿಯರಂ. ಸೊ ಫಸ್ಟ್ ಫಂಕ್ಷನ್ ಏನು, ಯು ಯು ಹಂಗೆ ಬರ್ಕೊಬೇಕು, 1 ಪ್ಲಸ್ ಎಕ್ಸ್ ನ ಹಂಗೆ ಬರ್ಕೊಂಡೆ. ಎರಡನೇ ಫಂಕ್ಷನ್ ಇಂಟಗ್ರೇಟ್ ಮಾಡ್ತೀನಿ, ಇ ಪವರ್ ಐ ಇಂಟು ಯು ಎಕ್ಸ್
ಡಿವೈಡೆಡ್ ಬೈ ಐ ಯು. ನೋಡ್ಕೊಳ್ಳಿ, ಸ್ವಲ್ಪ ಜಾಸ್ತಿ ಮೇಲೆ ಬರ್ದೀನಿ ಅಂತ ಅನಿಸ್ತಾ ಇದೆ, ಇರ್ಲಿ. ಕೆಲವರು ಪಕ್ಕದಲ್ಲೇ ಬರ್ದ್ಬಿಡ್ತಾರೆ, ಅದು ರಾಂಗ್. ಮೈನಸ್ ಹಾಕೊಂಡೆ. ಈಗ ಈ ಫಂಕ್ಷನ್ ಡಿರೈವೇಟಿವ್ 1 ಗೆ ಡಿರೈವೇಟಿವ್ 0, ಎಕ್ಸ್ ಗೆ ಡಿರೈವೇಟಿವ್ 1. ಇದಕ್ಕೆ ಮತ್ತೆ ಇಂಟಿಗ್ರೇಟ್ ಮಾಡ್ತೀನಿ, ಅವಾಗ ಏನಾಗುತ್ತೆ, ಇ ಟು ದಿ ಪವರ್ ಐ ಯು ಎಕ್ಸ್ ಡಿವೈಡೆಡ್ ಬೈ ಐ ಯು ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ದಿಸ್ ಈಸ್, ಇಲ್ಲಿಗೆ ಇದು ಸ್ಟಾಪ್ ಆಗುತ್ತೆ. ಯಾಕೆ ಸರ್ ಸ್ಟಾಪ್ ಆಗುತ್ತೆ? ಸಪೋಸ್ ಇದಕ್ಕೆ ಡಿರೈವೇಟಿವ್ ಮಾಡ್ತೀರಾ 0, ಯಾವಾಗ 0 ಬರುತ್ತೋ ಅಲ್ಲಿ ಸ್ಟಾಪ್ ಮಾಡಬೇಕು. ಸೊ ಎಲ್ಲಿಂದ ಎಲ್ಲಿಗಿದು ಲಿಮಿಟ್ -1 ಇಂದ 0. ಓಕೆನಾ? ಇನ್ನ ಒಂದು ಲಿಮಿಟ್ ಇದೆ, ಅದನ್ನ ನಾನು ಮತ್ತೆ ಇಲ್ಲಿ ಅಪ್ಲೈ ಮಾಡ್ತೀನಿ. ಪ್ಲಸ್ ಇವಾಗ ಇದ್ರಲ್ಲಿ ಫಸ್ಟ್ ಫಂಕ್ಷನ್, ಸೊ ಐ ವಿಲ್ ಸ್ಟಾರ್ಟ್ ವಿತ್ ದ ಸ್ಕ್ವೇರ್ ಬ್ರಾಕೆಟ್. ಫಸ್ಟ್ ಫಂಕ್ಷನ್ 1 + x ಹಂಗೆ ಬರ್ಕೋತೀನಿ, ದಟ್ ಈಸ್ ದ 1 + x ವ್ಯಾಲ್ಯೂ ಬರ್ಕೊಂಡೆ. ಇಂಟಗ್ರಲ್ ಆಫ್ ದಿ ಸೆಕೆಂಡ್ ಫಂಕ್ಷನ್ ಇ ಪವರ್ ಐ ಯು ಎಕ್ಸ್ ಬರ್ಕೋತಾ ಇದೀನಿ, ದಟ್ ಇಸ್ ವಾಟ್ ಇ ಪವರ್ ಐ ಇಂಟು ಯು ಇಂಟು ಎಕ್ಸ್ ಡಿವೈಡೆಡ್ ಬೈ ಐ ಯು ಬರ್ತಾ ಇದೆ. ನೆಕ್ಸ್ಟ್ ಮೈನಸ್ ಹಾಕ್ತೀನಿ, ಇದರ ಇಂಟಗ್ರೇಟ್ ಮಾಡ್ತೀನಿ. ಸಿ ಇಯರ್ ಮಿಸ್ಟೇಕ್ ಬರ್ಕೊಂಡಿದ್ದೀನಿ, ಇದು 1 + x ಆಯ್ತು, -x ಬರ್ಕೊಂಡೆ. ಇದು ಮೈನಸ್ ಇರೋದ್ರಿಂದ ಇದು -x ಆಗಿ ಉಳ್ಕೊಳ್ಳುತ್ತೆ. ಸೊ ಅದು ಮಿಸ್ಟೇಕ್ ಆಗಿದೆ. ಸೊ ದಿಸ್ ವ್ಯಾಲ್ಯೂ ವಿಲ್ ಟೇಕ್ ಮೈನಸ್. ಓಕೆ, ಯಾವಾಗ ಎಕ್ಸ್ ವ್ಯಾಲ್ಯೂ ಪಾಸಿಟಿವ್ ಕಡೆ ಇರುತ್ತೋ, ಸಿ ಮಾಡ್ ಆಫ್ ಎಕ್ಸ್ ವ್ಯಾಲ್ಯೂ ನಾವು ಡಿಫೈನ್ ಮಾಡ್ತೀರಿ ಯಾವಾಗ -x ವೆನ್ ಎಕ್ಸ್ ಈಸ್ ಲೆಸ್ ದೆನ್ 0, +x ವೆನ್ ಎಕ್ಸ್ ಈಸ್ ಗ್ರೇಟರ್ ದೆನ್ 0. ಓಕೆನಾ? ಸೊ ಅದಕ್ಕೋಸ್ಕರ ಈಗ ಇದು 1 - x ಅಲ್ವಾ? ಸೊ ದಿಸ್ ಇಸ್ ವಾಟ್ 1 - x. ಐ ಹ್ಯಾವ್ ಟು ಮೇಕ್ ದಿಸ್ ಒನ್ ಆಸ್ 1 - x. ಓಕೆ, ಸೊ ಎರಡನೇ ಫಂಕ್ಷನ್ ಡಿರೈವೇಟಿವ್ ಆಯ್ತು, ಮೈನಸ್ ಬರ್ಕೊಂಡು ಈಗ ಇದಕ್ಕೆ ನೋಡಿದಾಗ ಇಲ್ಲೊಂದು -1 ಬರುತ್ತೆ. ಕರೆಕ್ಟಾ? ಯಾಕೆ 1 ಗೆ 0, x ಗೆ -1 ಆಯ್ತು. ಇದನ್ನ ಇಂಟಗ್ರೇಟ್ ಮಾಡ್ತೀನಿ, ಇ ಪವರ್ ಐ ಯು ಎಕ್ಸ್ ಹಂಗೆ ಬರುತ್ತೆ, ಡಿನಾಮಿನೇಟರ್ ಅಲ್ಲಿ ಐ ಯು ಹೋಲ್ ಸ್ಕ್ವೇರ್ ಆಗುತ್ತೆ. ಕರೆಕ್ಟಾ? ಸೊ ಇದಕ್ಕೆ ಲಿಮಿಟ್ ಎಲ್ಲಿಂದ ಎಲ್ಲಿಗೆ? 0 ಇಂದ 1. ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ನಾವು ಮಾಡಂಗಿದೆ, ಸಿಂಪ್ಲಿಫೈ ಮಾಡೋಣ. ಸೊ ಇಲ್ಲಿ ನೀವು ಅಪ್ಲೈ ಮಾಡ್ತೀರಿ ಲಿಮಿಟ್ ಅಂದ್ರೆ ಲಿಮಿಟ್ ಡೈರೆಕ್ಟ್ ಅಪ್ಲೈ ಮಾಡೋಣ, ತೊಂದರೆ ಇಲ್ಲ. ನೋಡಿ, ಈಗ ಈ ಫಂಕ್ಷನ್ ಗೆ ಫಸ್ಟ್ ಲಿಮಿಟ್ ಅಪ್ಲೈ ಮಾಡ್ತೀನಪ್ಪ. ಈ ಫಂಕ್ಷನ್ ಗೆ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಇಲ್ಲಿ 0 ಇದೆ, ಎಕ್ಸ್ ಗೆ 0 ಆಗ್ತೀರಾ ಅಪ್ಪರ್ ಲಿಮಿಟ್, ಎಕ್ಸ್ ಗೆ 0 ಆಗ್ತೀರಿ, ಇ ಪವರ್ 0 ಆಗುತ್ತೆ, ಇದು 0 ಆಗುತ್ತೆ. ಅಲ್ಲಿಗೆ ಏನ್ ಬಂತು? 1/i ಉಳ್ಕೊಳುತ್ತೆ. ಅಥವಾ ಇದ್ರಲ್ಲಿ ಏನ್ ಮಾಡ್ತೀನಿ, 1/i ನ ಫಸ್ಟ್ ಬರ್ಕೋತೀನಿ, ಯಾಕಂದ್ರೆ ಕಾನ್ಸ್ಟೆಂಟ್ ಅಲ್ವಾ. ಈ ಬ್ರಾಕೆಟ್ ಒಳಗಡೆ ಈ ಫಂಕ್ಷನ್ ಇಷ್ಟಕ್ಕೆ ಅಪ್ಪರ್ ಲಿಮಿಟ್ 0 ಹಾಕಿದ್ರೆ 1 + 0 1, ಇ ಪವರ್ ಐ ಇಂಟು 0, ಇ ಪವರ್ 0 ಎಷ್ಟು 1. ಸೊ ಇದೇನ್ ಬಂದ್ಕೊಂತು ನಿಮಗೆ, ಇ ಪವರ್ 0 1 ಆಗಿರೋದ್ರಿಂದ 1/i ಯು ಅಂದ್ರೆ 1 ಮಾತ್ರ ಉಳಿತು. ಮೈನಸ್ ಆಗ್ತೀನಿ, ಮತ್ತೆ ಇದಕ್ಕೆ ಲೋವರ್ ಲಿಮಿಟ್ ಆಗ್ತಾ ಇದೀನಿ, ಐ ಯು ಕಾನ್ಸ್ಟೆಂಟ್ ತಗೊಂಡೆ. ಲೋವರ್ ಲಿಮಿಟ್ ಏನಿದೆ? -1. ನೋಡಿ, 1 x ಗೆ -1 0 ಆಗುತ್ತೆ. 0 ಡೆಲಿ ನಂಬರ್ ಇಸ್ 0, ಅಲ್ಲಿಗೆ ಈ ಫುಲ್ ವ್ಯಾಲ್ಯೂ 0 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಇದಕ್ಕೆ ಹಾಕ್ತೀನಿ ಮೈನಸ್. ಇಲ್ಲಿ ಡಿನಾಮಿನೇಟರ್ ಏನಿದೆ? 1/i ಯು ಇದೆ. ಸೊ ಐ ವಿಲ್ ರೈಟ್ ದಟ್ 1/i ಯು ಹೋಲ್ ಸ್ಕ್ವೇರ್ ಹಂಗೆ ಬರ್ಕೋತೀನಿ. ಈಗಿರೋದೇ ಐ ಯು ಎಕ್ಸ್ ಮಾತ್ರ ಇಲ್ಲಿ. ಸೊ ಇದಕ್ಕೆ ಅಪ್ಪರ್ ಲಿಮಿಟ್ ಹಾಕ್ತೀನಿ. ಐ ಯು ಎಕ್ಸ್ ಆಗಿ 0 ಹಾಕಿದ್ರೆ ಇ ಪವರ್ 0 ಎಷ್ಟು? 1 ಬಂತು. ಮೈನಸ್ ಅದೇ ಎಕ್ಸ್ ಗೆ ಲೋಯರ್ ಲಿಮಿಟ್ ಏನಿದೆ? -1. ಅವಾಗ ಏನಾಗುತ್ತೆ? 0 ಆಗೋದಿಲ್ಲ, ಇಟ್ ವಿಲ್ ಬಿಕಮ್ -i ಇಂಟು ಯು ಆಗುತ್ತೆ. ಓಕೆ, ಸೊ ಇದೇ ತರ ಈ ಫಂಕ್ಷನ್ ಏನೇನ್ ಮಾಡ್ತೀನಿ, ಅಪ್ಪರ್ ಲಿಮಿಟ್ ಹಾಕ್ತೀನಿ. ಪ್ಲಸ್ ಇದೆ, ಈ ಒಳಗಡೆ ಟರ್ಮ್ಗೆ ಅಪ್ಪರ್ ಲಿಮಿಟ್ ಹಾಕ್ತಾ ಇದೀನಿ ನಾನು ಫಸ್ಟ್. ಸೊ ಐ ವಿಲ್ ರೈಟ್ ಇಯರ್. ಇಲ್ಲೂ ಕೂಡ ಕಾನ್ಸ್ಟೆಂಟ್ ಏನ್ ಬಂತು? 1/i ಯು ಫಸ್ಟ್ ಆಚೆ ಬರ್ಕೊಂಡ್ಬಿಡ್ತೀನಿ. ನೋಡಿ, ಸೊ ಈ ಎಕ್ಸ್ ಜಾಗದಲ್ಲಿ ಅಪ್ಪರ್ ಲಿಮಿಟ್ ಹಾಕಿದಾಗ 1 - 1 0 ಆಗೋಯ್ತು. ಇದು ಕಂಪ್ಲೀಟ್ 0 ಇಂಟು ಎನಿ ನಂಬರ್ ಇಸ್ 0 ಹೊರಟೋಗ್ಬಿಡುತ್ತೆ. ಸೊ ಇದು 0 ಆಗೋಗುತ್ತೆ ಅಪ್ಪರ್ ಲಿಮಿಟ್ ಹಾಕಿದಾಗ. ಮೈನಸ್ ಇದೇ ವ್ಯಾಲ್ಯೂಗೆ ಮತ್ತೆ ಲೋವರ್ ಲಿಮಿಟ್ ಹಾಕ್ತೀನಿ 0. 1 - 0 1, ಇ ಪವರ್ 0 1. ಸೊ ನಮ್ಗೆ ಏನು ಉಳಿತು? 1 ಉಳಿತು. ಕರೆಕ್ಟಾ? ಅಗೇನ್ ಅಬ್ಸರ್ವ್ ದಿಸ್ ಒನ್, ಮೈನಸ್ ಇಂಟು ಮೈನಸ್. ಇಲ್ಲಿ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ, ಆಲ್ರೆಡಿ ಒಂದು ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತ ಬರ್ಕೋತೀನಿ ನಾನು. ಪ್ಲಸ್ ಅಂತ ಬರ್ಕೊಂಡು ಡಿನಾಮಿನೇಟರ್ ಇದೆ, ಅದನ್ನ ಐ ಯು ಸ್ಕ್ವೇರ್ ನ ಆಚೆ ಬರ್ಕೋತೀನಿ. ಐ ಯು ಸ್ಕ್ವೇರ್ ನ ಆಚೆ ಬರ್ಕೋತಾ ಇದೀನಿ. ಈಗ ಇ ಪವರ್ ಐ ಯು ಎಕ್ಸ್ ಮಾತ್ರ ಉಳಿತು. ಸಿ ದಿಸ್ ಇಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗೋಯ್ತು. ಈ ಮೈನಸ್ ಹೆಂಗ್ ಬಂತು? 1 ಗೆ ಡಿರೈವೇಟಿವ್ 0, ಎಕ್ಸ್ ಗೆ ಡಿರೈವೇಟಿವ್ 1, ಹಂಗಾಗಿ ಈ -1 ಇಲ್ಲಿ ಬರ್ಕೋತೀನಿ. ಕರೆಕ್ಟಾ? ಸಿ ದಿಸ್ ಈಸ್ ಯು v1, ದಿಸ್ ಈಸ್ ಯು ಡ್ಯಾಶ್, ಇದು v22. ಈಗ ಲೋಯರ್ ಲಿಮಿಟ್ ಅಪ್ಲೈ ಮಾಡ್ಬೇಕು. ಸಿ ಅಪ್ಪರ್ ಲಿಮಿಟ್ ಹಾಕ್ತೀನಿ. ಅಪ್ಪರ್ ಲಿಮಿಟ್ ಹಾಕಿದಾಗ ಇ ಪವರ್ ಐ ಯು. ಸೊ ಫಸ್ಟ್ ಅಪ್ಪರ್ ಲಿಮಿಟ್ ಇ ಪವರ್ ಐ ಯು ಮೈನಸ್ ಅದೇ ಎಕ್ಸ್ ಗೆ ಲೋಯರ್ ಲಿಮಿಟ್ 0 ಹಾಕಿದಾಗ 1. ಸೊ ಈಗ ನಾನು ಇದನ್ನ ಏನ್ ಮಾಡ್ಬೇಕು? ಸಿಂಪ್ಲಿಫೈ ಮಾಡಬೇಕು. ನಾವು ಅಬ್ಸರ್ವ್ ಇಯರ್, ಇಲ್ಲಿ 1 - 0 ಅಂದ್ರೆ ದಟ್ ಈಸ್ 1/i ಯು ಬಂತು. ಓಕೆ, ಇಲ್ಲಿ ಏನಾಯ್ತು? ಮೈನಸ್ ಇದೆ, ಐ ಯು ಸ್ಕ್ವೇರ್ ಅಂತ ಇದೆ. ಸೊ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಸೊ ಐ ಯು ಸ್ಕ್ವೇರ್ ಅಂತಂದ್ರೆ ನಮ್ಗೆ ಗೊತ್ತು, ಐ ಸ್ಕ್ವೇರ್ ವ್ಯಾಲ್ಯೂ ಎಷ್ಟು? -1, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಇದೇನ್ ಬಂತೆ? 1/u ಸ್ಕ್ವೇರ್ ಅಂತ ಬರುತ್ತೆ. ನನ್ಗೇನ್ ಬರುತ್ತೆ? 1/u ಸ್ಕ್ವೇರ್. ಸೊ ದಿಸ್ ಈಸ್ 1/u ಸ್ಕ್ವೇರ್. ಇದು ಮತ್ತೆ ಇನ್ನಷ್ಟೇ ಬರೆಯೋಣ, 1 - ಇ ಪವರ್ -i ಇಂಟು ಯು. ಅಗೇನ್ ಇಲ್ಲಿ 0 ಇಂಟು 1. ಸೊ 1/u ನ ಮಲ್ಟಿಪ್ಲೈ ಮಾಡ್ತೀನಿ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು. 1/i ಇಂಟು ಯು ಬರ್ಕೊಂಡೆ.
ಈಗ ಈ ಸ್ಟೆಪ್ ಅಲ್ಲಿ ನೋಡ್ತೀನಿ ಇಲ್ಲಿ ಅಷ್ಟೇ ಐ ಸ್ಕ್ವೇರ್ ಅಂದ್ರೆ ಏನಾಯ್ತು -1. ಸೊ ಮೈನಸ್ ಇಂಟು ಪ್ಲಸ್ ಮೈನಸ್ ಬರ್ತಾ ಇದೆ. ಸೊ ಇಲ್ಲಿ ಮೈನಸ್ ಇತ್ತು ಪ್ಲಸ್ ಆಯ್ತು. ಇಲ್ಲಿ ಐ ಸ್ಕ್ವೇರ್ -1 ಬರುತ್ತೆ. ಸೊ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. 1/u². ಇಲ್ಲಿ ಒಳಗಡೆ ಇರುವಂತಹ 1 e⁻i -1 ಹಂಗೆ ಬರ್ಬೋದು. ಓಕೆನಾ? ಸೊ ಈಗ ಸಿಂಪ್ಲಿಫೈ ಮಾಡೋಣ ಮತ್ತೆ. ನೋಡಿ ಇಲ್ಲಿ 1 - iu ಇದೆ, ಮತ್ತೆ ಇಲ್ಲಿ ನಮಗೆ 1 - iu ಇದೆ. ಇವೆರಡು ನಮ್ಗೆ ಏನಾಗುತ್ತೆ, ಕ್ಯಾನ್ಸಲ್ ಆಗೋಗುತ್ತೆ. ಇಲ್ಲಿ ಉಳಿಯುವಂಥದ್ದು ಸೊ 1/u². ನೋಡಿ ಇದನ್ನ ಒಳಗಡೆ ಮಲ್ಟಿಪ್ಲೈ ಮಾಡ್ತೀನಿ, ಅವಾಗ 1/u² ಒನ್ ಟರ್ಮು, ಪ್ಲಸ್ ಇಂಟು ಮೈನಸ್ ಮೈನಸ್, e⁻−iu/u² ಒನ್ ಟರ್ಮು, ಮತ್ತೆ ಇಲ್ಲಿ ಬರ್ತೀರಾ ಮೈನಸ್ ಇದೆ. ಸೊ ಫಸ್ಟ್ ಟರ್ಮ್ -e⁻i⁻u/u² ಒನ್ ಟರ್ಮು. ಇಲ್ಲಿ ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ 1/u² ಇನ್ನೊಂದು ಟರ್ಮ್. ನಮ್ಗೆ ಈಗ ಟೋಟಲ್ ಆಗಿ 4 ಟರ್ಮ್ ಸಿಕ್ತು. ಇದು ಸೇಮ್ ಟರ್ಮ್ಸ್, ಹಾಗಾಗಿ ಇದನ್ನಂತ ಬರೀಬಹುದು, ಯು ಕ್ಯಾನ್ ರೈಟ್ ದಿಸ್ ಒನ್ ಆಸ್ 2/u² ಅಂತ ಬರೀಬಹುದು. ಇವೆರಡು ಸೇಮ್ ಟರ್ಮ್ಸ್ ಅಲ್ಲ, ಡಿಫರೆಂಟ್, ಬಟ್ ಯು ಕ್ಯಾನ್ ಟೇಕ್ ಮೈನಸ್ ಆಸ್ ಕಾಮನ್. -1/u² ನ ಕಾಮನ್ ತೆಗಿತೀನಿ. -1/u² ನ ಕಾಮನ್ ತೆಗೆದ್ರೆ ಇಲ್ಲಿರುವಂತದ್ದು e⁻−iu ಇಲ್ಲಿ ಏನಾಗುತ್ತೆ, ಪ್ಲಸ್ e⁻iu ಆಗುತ್ತೆ. e⁻iu. ಸೊ ಇಲ್ಲಿ ನಾವೇನ್ ಮಾಡ್ಬೋದು, ಇಫ್ ಯು ವಾಂಟ್ ಯು ಕ್ಯಾನ್ ಇಂಟರ್ಚೇಂಜ್ ದಿಸ್ ಒನ್. ಸೊ ನನಗೆ ಬರ್ತಾ ಇರುವಂತಹ ವ್ಯಾಲ್ಯೂನ ನಾವು ಚೇಂಜ್ ಮಾಡ್ಕೋಬಹುದು. ಎರಡು ಪ್ಲಸ್ ಇರೋದಕ್ಕೆ ತೊಂದರೆ ಇಲ್ಲ. ಇದನ್ನ ಬೇಕಾದ್ರೆ ಫಸ್ಟ್ ಇದನ್ನ ಬೇಕಾದ್ರೆ ನೆಕ್ಸ್ಟ್ ಕೂಡ ಬರ್ಕೊಬಹುದು. ಓಕೆನಾ? ಸೊ 2/u² -1/u² e⁻−iu. ಸೊ ಇಲ್ಲಿ ನೋಡಿ, ಇದನ್ನ ನಾನು ಫಾರ್ಮುಲಾ ಶೀಟ್ ಅಲ್ಲಿ ಕೊಟ್ಟಿದ್ದೀನಿ. ಇಫ್ ಯು ಸಿ ದ ಫಾರ್ಮುಲಾ ಶೀಟ್, ವಾಟ್ ಇಸ್ ದ ಫಾರ್ಮುಲಾ ಆಫ್ sin θ and cos θ, ಯು ಕ್ಯಾನ್ ಲುಕ್ ಅಟ್ ಹಿಯರ್. e⁻θ ಪ್ಲಸ್ e⁻−2 is equal to cos θ. ಹಾಗಾದ್ರೆ ನೋಡಿ, ಇದಕ್ಕೆ ಮುಂಚೆ ಸೇಮ್ ಎಕ್ಸ್ಪ್ರೆಷನ್ ಯೂಸ್ ಮಾಡಿದೀನಿ. e⁻iu ಪ್ಲಸ್ e⁻−iu/2 cos u ಬರ್ತೈತೆ. ಬಟ್ ಇಲ್ಲಿರುವಂತದ್ದು ನನಗೆ ಏನು, ಸೊ ಪ್ಲಸ್ ಇದೆಯಾ ಮೈನಸ್ ಇದೆಯಾ, ದಟ್ ಇಸ್ ವಾಟ್ ಅಗೇನ್ ವಿ ಗಾಟ್ ಪ್ಲಸ್ ಓನ್ಲಿ. ನೋಡಿ ಪ್ಲಸ್ ಇದೆ, ಪ್ಲಸ್ ಇದ್ರೆ ನನಗೆ ಏನ್ ಬರುತ್ತೆ, ಕಾಸೇ ಬರುತ್ತೆ. ಸೊ ಪ್ಲಸ್ ಇದ್ರೆ ಕಾಸ್ ಬರುತ್ತೆ. ಸೊ ಇದೇನಾಗುತ್ತೆ, ನನಗೆ 2 cos u ಆಗುತ್ತೆ. ಸೇಮ್ ಟರ್ಮ್ ಇಲ್ಲಿ ಬರ್ತಾ ಇರೋದು. ಇದಕ್ಕೆ ಮುಂಚೆ ಕೂಡ ಇದೇ ತರ ಎಕ್ಸ್ಪ್ರೆಷನ್ ಸಾಲ್ವ್ ಮಾಡಿದ್ದೆ, ಹಂಗಾಗಿ ಅದನ್ನ ಬರ್ದಿರೋದು ಅಲ್ಲೇ ಇದೆ. ಸೊ ಇದೇನಾಗುತ್ತೆ, ಫೈನಲಿ ಯು ಗೆಟ್ 2/u² ಒನ್ ಟರ್ಮ್ ಹಂಗೆ ಬರಿತೀನಿ, -1/u² ಹಂಗೆ ಬರಿತೀನಿ, ಇಂಟು ಇದೇನಾಗುತ್ತೆ /2 ಇಲ್ಲ. ಸೊ ಬೇಕಾದ್ರೆ /2 /2 ಅಂತ ಬರ್ಕೊಬಹುದು. ಅದು ಡೈರೆಕ್ಟ್ ಆಗಿ 2 ಟೈಮ್ಸ್ ಆಫ್ ಕಾಸ್ ಆಫ್ ದಿ ವ್ಯಾಲ್ಯೂ u ಅಂತ ಬರ್ಕೊಳ್ಳಿ. ಇವೆರಡರಲ್ಲಿ ಕಾಮನ್ ಏನಿದೆ ನೋಡ್ಕೊಳ್ಳಿ ಬೇಕಾದ್ರೆ. 2 ಒಂದು ಕಾಮನ್ ಇದೆ, 2/u² ಇಸ್ ಕಾಮನ್. 2/u² ಕಾಮನ್ ತೆಗೆದ್ರೆ ಇದೇನು ಉಳಿಯುತ್ತೆ, 1 ಉಳಿಯುತ್ತೆ, ಮೈನಸ್ ಇಲ್ಲೇನು ಉಳಿಯುತ್ತೆ, ನನಗೆ cos u ಉಳಿಯುತ್ತೆ. ಸೊ ಅಗೇನ್ ಇದು ಟ್ರಿಗ್ನಾಮೆಟ್ರಿಕ್ ಫಾರ್ಮುಲಾ, 1 - cos u ಅಂತ. ಸೊ ವಾಟ್ ಇಸ್ 1 - cos x? 1 - cos x is equal to 2 sin square of x/2. ಓಕೆನಾ? ಹಾಗಾದ್ರೆ ದಿಸ್ ವ್ಯಾಲ್ಯೂ ವಿಲ್ ಬಿಕಮ್ 2/u² ಹಂಗೆ ಬರೆಯೋಣ. ಈ 1 - cos u ನ 2 sin square of the value u/2 ಅಂತ ಬರ್ಕೋಣ. ಸೊ ದಿಸ್ ವ್ಯಾಲ್ಯೂ ವಿಲ್ ಬಿಕಮ್ 2 2s are 4 sin square of the value u/2 whole divided by u². So this is what we got the final expression for which one, f of the value u. ಸೊ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಸಿಂಪಲ್. ಬಟ್ ಏನಪ್ಪಾ ಅಂದ್ರೆ ಅಲ್ಲಲ್ಲಿ ಏನ್ ಫಾರ್ಮುಲಾ ಯೂಸ್ ಮಾಡ್ಬೇಕು ನೋಡಿ. ಒಂದು 2 ಟೈಮ್ಸ್ ಬರೆದ್ರೆ ಇದೇನು ಕಷ್ಟದ್ದಲ್ಲ, ಆರಾಮಾಗಿ ಬರೀಬಹುದು, ನೀವು ಆರಾಮಾಗಿ ಸಾಲ್ವ್ ಮಾಡಬಹುದು. ಸೊ ದಿಸ್ ಇಸ್ ವಾಟ್ ವಿ ಕಾಟ್ ಎಫ್ ಆಫ್ ಯು ಓನ್ಲಿ. ಬಟ್ ನಮ್ಗೆ ಇನ್ನ ಇಲ್ಲಿ ಏನಪ್ಪಾ ಬೇಕು ಅಂದ್ರೆ ವಿ ಹ್ಯಾವ್ ಟು ಡೆಡ್ಯೂಸ್ ಒನ್ ಆಫ್ ದ ಎಕ್ಸ್ಪ್ರೆಷನ್. ಡೆಡ್ಯೂಸ್ ಏನಪ್ಪಾ ಕೊಟ್ಟಿದ್ದಾರೆ ಅಂತಂದ್ರೆ, ಯು ಕ್ಯಾನ್ ಸಿ ಹಿಯರ್, ಅಂಡ್ ಆಲ್ಸೋ ಡೆಡ್ಯೂಸ್ ದಟ್ sin square t/t² is equal to π/2 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಈ ವ್ಯಾಲ್ಯೂ ಕಂಡುಹಿಡಿಬೇಕು ಈ ಎಕ್ಸ್ಪ್ರೆಷನ್ ಯೂಸ್ ಮಾಡ್ಕೊಂಡು. ಹೆಂಗ್ ಯೂಸ್ ಮಾಡ್ತೀರಾ, ಇಲ್ಲಿ ಮುಂಚೆ ನಾವೇನ್ ಮಾಡಿದಿರಿ, ಈ ತರ ಪ್ರೂವ್ ಮಾಡ್ಬೇಕಾದ್ರೆ ವಿ ಹ್ಯಾವ್ ಟು ಯೂಸ್ ದ ಇನ್ವರ್ಸ್ ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ. ಕರೆಕ್ಟಾ? ಇನ್ವರ್ಸ್ ಫೋರಿಯರ್ ಟ್ರಾನ್ಸ್ಫಾರ್ಮೇಶನ್. ಸೊ ಬೈ ಯೂಸಿಂಗ್, ಇಲ್ಲಿ ಬರಿತೀನಿ, ಬೈ ಯೂಸಿಂಗ್ ಇನ್ವರ್ಸ್ ಫೋರಿಯರ್ ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ. ಸೊ ಏನ್ ಇನ್ವರ್ಸ್ ಫೋರಿಯರ್ ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ ಏನ್ ಹೇಳುತ್ತೆ, ನಾವು ಯು ಕ್ಯಾನ್ ಸಿ ಹಿಯರ್ ನೋಡಿ, -∞ ಇದ್ರೆ 1/2π -∞ f of e⁻−iux du. ಕರೆಕ್ಟಾ? ಇಲ್ಲಿ du ಬರುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಹಾಗಾದ್ರೆ ಏನ್ ಮಾಡೋಣ, ವಿಲ್ ಯೂಸ್ ದಿಸ್ ಫಾರ್ಮುಲಾ. ಸೊ ಇಲ್ಲಿ ಏನ್ ಬರುತ್ತೆ, f of x ಬರುತ್ತೆ. ದಟ್ ಈಸ್ f of x is equal to ಏನು, 1/2π. ಸೊ ಎಲ್ಲಿಂದ ಎಲ್ಲಿಗೆ, ಫ್ರಮ್ ದ ವ್ಯಾಲ್ಯೂ 0 to -∞ to ∞ ಬಳಸಬೇಕು ಫಸ್ಟ್. -∞ ಏನ್ ಬರ್ತಿದ್ದಿಲ್ಲಿ, f of u ಬರುತ್ತೆ, e⁻−i⁻u x ಬಂದ್ಬಿಟ್ಟು ವಿತ್ ರೆಸ್ಪೆಕ್ಟ್ ಟು ಯಾವ್ದಪ್ಪ ಅಂದ್ರೆ du ಬರುತ್ತೆ. ಬಟ್ ಎಲ್ಲಾ ಪ್ರಾಬ್ಲಮ್ ಅಲ್ಲೂ ನಾವೇನ್ ಮಾಡ್ತೀವಿ, ಇಂಟಿಗ್ರೇಟ್ ಮಾಡಕ್ ಹೋಗಿಲ್ಲ, ಎಫ್ ಯು ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ. ಇಲ್ಲಿ ಕೂಡ ಎಫ್ ಯು ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಫ್ ಯು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ f of x is equal to 1/2π ಬರ್ಕೊಂಡೆ, -∞ to +∞ ಬರ್ಕೋತಾ ಇದೀನಿ. ಎಫ್ ಆಫ್ ಏನ್ ಬರ್ಕೋತೀನಿ, ದಟ್ ಇಸ್ ವ್ಯಾಲ್ಯೂ 4 sin square of the value u/2 ಇದೆ,
ಹೋಲ್ ಡಿವೈಡೆಡ್ ಬೈ ಏನಿದೆ ನನಗೆ ಯು ಸ್ಕ್ವೇರ್ ಇದೆ, ಇ ಟು ದಿ ಪವರ್ ಏನಿದೆ ಮೈನಸ್ ಐ ಇಂಟು ಯು ಇಂಟು ಎಕ್ಸ್ ಇದೆ, ವಿತ್ ರೆಸ್ಪೆಕ್ಟ್ ಏನಿದೆ ಡಿ ಯು ಇದೆ. ಇಲ್ಲಿ ನೋಡಿ ಟೂ ಒನ್ ಝಾ ಟೂ ಟೂ ಝಾ ಕ್ಯಾನ್ಸಲ್ ಆಗ್ತದೆ, ಕರೆಕ್ಟಾ? ಸೊ ಏನ್ ಬಂತು ನಿಮಗೆ, ಟೂ ಬೈ ಪೈ ಬರ್ತದೆ, ಕರೆಕ್ಟಾ? ಸಿಂಪ್ಲಿಫೈ ಮಾಡ್ಕೊಂಡ್ರೆ ನಮಗೆ ಟೂ ಬೈ ಪೈ ಬರ್ತೈತೆ. ದಟ್ ಇಸ್ ವಾಟ್ ವಿ ಕ್ಯಾನ್ ಸಬ್ಸ್ಟಿಟ್ಯೂಟ್ ದಟ್ ಒನ್. ಏನ್ ಉಳಿತು ಅದು ಬರ್ಕೊಳ್ಳೋಣ. ಟೂ ಬೈ ಪೈ ಎಲ್ಲಿಂದ ಎಲ್ಲಿಗೆ, ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ, ಸೈನ್ ಸ್ಕ್ವೇರ್ ಆಫ್ ದಿ ವ್ಯಾಲ್ಯೂ ಯು ಬೈ ಟು ಡಿವೈಡೆಡ್ ಬೈ ಯು ಸ್ಕ್ವಯರ್ ಇ ಪವರ್ ವ್ಯಾಲ್ಯೂ ಮೈನಸ್ ಐ ಇಂಟು ಯು ಇಂಟು ಎಕ್ಸ್ ಇಂಟು ಡಿ ಯು. ಸೊ ಇಲ್ಲಿರೋದೇನು, ಎಫ್ ಆಫ್ ಎಕ್ಸ್. ಪ್ರತಿಯೊಂದು ಪ್ರೂವ್ ಮಾಡ್ಬೇಕಾದ್ರೆ ನಾವೇನ್ ಮಾಡಿದ್ರಿ, ಈಚ್ ಅಂಡ್ ಎವರಿ ಸ್ಟೆಪ್ ಅಲ್ಲಿ ವಿ ಹವ್ ಟೇಕನ್ ಸಮ್ ಆಫ್ ದಿ ವ್ಯಾಲ್ಯೂ ಫಾರ್ ಎಕ್ಸ್. ಇಲ್ಲಿ ಕೂಡ ನಾವೇನ್ ಮಾಡೋಣ, ಲೆಟ್ ಅಸ್ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 0 ತಗೊಳ್ಳೋಣ. ಬಟ್ ವಾಟ್ ಈಸ್ ದ ಫಂಕ್ಷನ್ ಆಫ್ ಎಫ್ ಆಫ್ ಎಕ್ಸ್ ಕೊಟ್ಟಿರೋದು, ಒನ್ ಮೈನಸ್ ಮಾಡ್ ಆಫ್ ಎಕ್ಸ್, ಕರೆಕ್ಟಾ? ಒನ್ ಮೈನಸ್ ಮಾಡ್ಲಸ್ ಆಫ್ ಎಕ್ಸ್. ಹಾಗಾದ್ರೆ ಎಫ್ ಆಫ್ 0 ಏನಾಗುತ್ತೆ, ಒನ್ ಮೈನಸ್ ಆಫ್ ದಿ ವ್ಯಾಲ್ಯೂ ಮಾಡ್ ಆಫ್ 0 ಬರ್ತೈತೆ. ಒನ್ ಮೈನಸ್ ಆಫ್ ಮಾಡ್ ಆಫ್ 0 ಅಂದ್ರೆ ಏನು, ಎಫ್ ಆಫ್ ವ್ಯಾಲ್ಯೂ, ಎಫ್ ಆಫ್ 0 ಎಷ್ಟು ಬಂದಂಗೆ, ಒನ್ ಬಂದಂಗೆ. ಓಕೆ, ಸೊ ಇದಕ್ಕೊಂದು ಬಾಕ್ಸ್ ಹಾಕೋಣ. ಎಫ್ ಆಫ್ 0 ವ್ಯಾಲ್ಯೂ ಎಷ್ಟು ಬಂದಂಗೆ ನಮಗೆ, ಒನ್ ಬಂದಂಗೆ. ಹಾಗಾದ್ರೆ ನಾವು ಅಬ್ಸರ್ವ್ ಹಿಯರ್. ಸೊ ಎಫ್ ಆಫ್ 0 ವ್ಯಾಲ್ಯೂ ಇಲ್ಲಿ ಬರ್ತೈತೆ. ಐ ವಿಲ್ ಟೇಕ್ ದಟ್ ದಿಸ್ ಈಸ್ ಎಫ್ ಆಫ್ 0 ಅಂತಾನೆ ಬರ್ಕೋತೀನಿ. ಫಸ್ಟ್ ಎಫ್ ಆಫ್ 0 ಆಯ್ತು, ಇದು ಟೂ ಬೈ ಪೈ ಕೂಡ ಆಯ್ತು, ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿನೂ ಬಂತು. ಇಲ್ಲಿ ಸೈನ್ ಸ್ಕ್ವೇರ್ ಆಫ್ ದಿ ವ್ಯಾಲ್ಯೂ ಯು ಬೈ ಟು ಬಂತು, ಡಿವೈಡೆಡ್ ಬೈ ಇಲ್ಲಿ ಯು ಸ್ಕ್ವೇರ್ ಕೂಡ ಬಂತು. ಇ ಪವರ್ ಐ ಏನಾಗ್ತೀನಿ, ಇ ಪವರ್ 0 ಆಗುತ್ತಿದ್ದು, ವಿತ್ ರೆಸ್ಪೆಕ್ಟ್ ಟು ಏನಾಯ್ತು, ಡಿ ಯು ಆಯ್ತು, ಕರೆಕ್ಟಾ? ಸೊ ಇಲ್ಲಿ ನಮ್ಗೆ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಇಲ್ಲಿ ನಮಗೆ ಯು ಬೈ ಟು ಇದೆ, ಬಟ್ ಇಲ್ಲಿ ನಮಗೆ ಯು ಬೈ ಟು ಇಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು, ವಿ ಹ್ಯಾವ್ ಟು ರೀಪ್ಲೇಸ್ ದಟ್ ವ್ಯಾಲ್ಯೂ. ಏನ್ ತಗೊಳ್ಳೋಣ, ಸೊ ಇದನ್ನ ನಾವು ಹೆಂಗಾದ್ರೂ ಮಾಡಿ ಯು ಬೈ ಟು ಹೋಲ್ ಸ್ಕ್ವೇರ್ ತರ ಮಾಡ್ಕೊಬೇಕು. ಸೊ ಹೌ ಟು ಮೇಕ್ ದಟ್ ಯು ಬೈ ಟು ಹೋಲ್ ಸ್ಕ್ವೇರ್, ದಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕಂಡೀಷನ್. ಸೊ ಯಾವ ತರ ನಾವು ಯು ಬೈ ಟು ಹೋಲ್ ಸ್ಕ್ವೇರ್ ಮಾಡ್ಕೊಬಹುದು, ಇದನ್ನ ಸಿಂಪಲ್ ಆಗಿ ನಾವು ಯು ಬೈ ಟು ಹೋಲ್ ಸ್ಕ್ವೇರ್ ಅಂತ ಮಾಡ್ಕೊಬೇಕಾಗುತ್ತೆ, ಕರೆಕ್ಟಾ? ಸೊ ಯಾವ ತರ ಮಾಡೋದು, ಯು ಬೈ ಟು ಬೇಕು ಅಂದ್ರೆ ನಂಗೆ 1/4 ಬೇಕು, ಕರೆಕ್ಟಾ? 1/4 ಬೇಕು ಅಂದ್ರೆ ಏನ್ ಮಾಡ್ಬೇಕು, ಮಲ್ಟಿಪ್ಲೈ ಬೈ 4 ಕೂಡ ಮಾಡ್ಬೇಕಾಗುತ್ತೆ. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಓಕೆನಾ? ಸೊ ಇಲ್ಲಿ ಜಸ್ಟ್ ನಿಮಗೆ ಅವಾಗ್ಲೇ ಬೇಕಾದ್ರೆ 4 ಇತ್ತು ಹಂಗೆ ಬರ್ಕೊಂಬೋದಾಯ್ತು. ಇಲ್ಲ, ಯು ಕ್ಯಾನ್ ಡೂ ಒನ್ ಥಿಂಗ್. ಏನ್ ಮಾಡ್ಬೋದು ಗೊತ್ತಾ, ಇಲ್ಲೇನ್ 4 ಕ್ಯಾನ್ಸಲ್ ಮಾಡಿದೀನಿ, ಹಂಗೆ ಇರಲಿ, ನಿಮ್ಗೆ ಹೇಳ್ಕೊಡ್ತೀನಿ ಇದನ್ನ. ಸೊ ಲೆಟ್ ಇಟ್ ಬಿ ಆಸ್ ಇಟ್ ಈಸ್. ಇದು 2 ಹಂಗೆ ಇದೆ, ಇದು 4 ಹಂಗೆ ಇದೆ. ಈ 4 ನ ಡಿನಾಮಿನೇಟರ್ ತಗೋತೀನಿ, ಡಿನಾಮಿನೇಟರ್ ಬಂದ್ರೆ 4 ಆಗುತ್ತೆ. ಇದಾಗಾರೆ ಏನಾಯ್ತು ಸರ್, ಇದು ಸೇಮ್ ಆಸ್ ಇಟ್ ಇಸ್ ಹಂಗೆ ಇರಲಿ, 2 ಪೈ ಇರಲಿ, ನಿಮ್ಗೆ ಈಸಿ ಆಗ್ಲಿ ಅಂತ ಮಾಡ್ತಾ ಇದೀನಿ. 2 ಪೈ ಹಂಗೆ ಇರಲಿ. ಯು ಸ್ಕ್ವೇರ್ ಬೈ 4 ಅಂದ್ರೆ 4 ನ 2 ಸ್ಕ್ವೇರ್ ಅಂತ ಬರೀಬೋದಾ, ಬರೀಬಹುದು. ಹಾಗಾದ್ರೆ ಇದು ಕೂಡ ಏನ್ ಮಾಡ್ಬೇಕು, ನಾನು ಚೇಂಜ್ ಮಾಡ್ಬೇಕು. ಇದು ಕೂಡ ಏನಿರಲಿ ನನಗೆ 1/2 ಪೈ ಹಂಗೆ ಇರಲಿ. ಸೊ ಇಲ್ಲಿರುವಂತ ಯು ಬೈ 4 ಹೋಲ್ ಸ್ಕ್ವೇರ್ ಏನ್ ಮಾಡೋಣ, ಐ ವಿಲ್ ರೈಟ್ ದಟ್ ಯು ಬೈ 2 ಹೋಲ್ ಸ್ಕ್ವೇರ್. ಈಗ ನೀವು ಅಬ್ಸರ್ವ್ ಮಾಡಿ, ಎಲ್ಲೆಲ್ಲಿ ಯು ಬೈ ಟು ಇದೆಯೋ ಪುಟ್ ಯು ಬೈ ಟು ಇಸ್ ಈಕ್ವಲ್ ಟು ಟಿ ತಗೊಂಡ್ರೆ, ಯು ಇಸ್ ಈಕ್ವಲ್ ಟು ಏನಾಗುತ್ತೆ, 2t ಆಗುತ್ತೆ. ಡಿ ಯು ಏನಾಗುತ್ತೆ, 2 ಇಂಟು ಡಿ ಟಿ ಆಗುತ್ತೆ, ಕರೆಕ್ಟಾ? ಈ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ, ಎಫ್ ಆಫ್ 0 ವ್ಯಾಲ್ಯೂ 1 ನನ್ಗೆ ಆಲ್ರೆಡಿ ಗೊತ್ತು, 1 ಡಿವೈಡೆಡ್ ಬೈ 2 ಪೈ ಕೂಡ ಹಂಗೆ ಇರುತ್ತೆ, ಮೈನಸ್ ಇನ್ಫಿನಿಟಿ ಪ್ಲಸ್ ಇನ್ಫಿನಿಟಿ ಕೂಡ ಹಂಗೆ ಇರುತ್ತೆ. ಟಿ ಏನಾಯ್ತು, ದಟ್ ಈಸ್ ಇಟ್ ವಿಲ್ ಬಿಕಮ್ ಸೈನ್ ಸ್ಕ್ವೇರ್ ಟಿ ಡಿವೈಡೆಡ್ ಬೈ ಟಿ ಸ್ಕ್ವೇರ್. ಡಿ ಯುಗೆ ಏನ್ ತಗೋತಿದೀನಿ, 2 ಡಿ ಟಿ ತಗೋತೀನಿ. ದಟ್ ಈಸ್ ವಾಟ್ 2 ಆಫ್ ದಿ ವ್ಯಾಲ್ಯೂ ಡಿ ಟಿ. ಸೊ ವಿಚ್ ಇಂಪ್ಲೈಸ್ 2 ಮತ್ತೆ 2 ಏನಾಯ್ತು, ಕ್ಯಾನ್ಸಲ್ ಆಗೋಯ್ತು, ಕರೆಕ್ಟಾ? ಸೊ ದಿಸ್ ಇಸ್ ಅ ವ್ಯಾಲ್ಯೂ ವಾಟ್ ಐ ಗಾಟ್. ಬಟ್ ಇಫ್ ಯು ಅಬ್ಸರ್ವ್ ದಿಸ್ ಒನ್, ದಿಸ್ ಇಸ್ ದ ಈವನ್ ಫಂಕ್ಷನ್, ಕರೆಕ್ಟಾ? ಇಲ್ಲಿ ನೋಡಬಹುದು ಸೈನ್ ಸ್ಕ್ವೇರ್ ಬೈ ಟಿ ಏನಾಗುತ್ತೆ ಅಂತಂದ್ರೆ, ಇದು ಸೈನ್ ಸ್ಕ್ವೇರ್ ಬೈ ಟಿ ಸ್ಕ್ವೇರ್, ಇದು ಈವನ್ ಫಂಕ್ಷನ್. ಯಾವಾಗ ಈವನ್ ಫಂಕ್ಷನ್ ಆಗುತ್ತೋ, ನಾವು ಅಬ್ಸರ್ವ್ ದಿಸ್ ಒನ್, ನನ್ಗೆ ಉಳಿದಿರುವಂತ ವ್ಯಾಲ್ಯೂ ಪೈ ಈ ಕಡೆ ಮಲ್ಟಿಪ್ಲೈ ಮಾಡ್ಕೋತೀನಿ. ಪೈ ಇಸ್ ಈಕ್ವಲ್ ಟು ನನ್ಗೆ ಉಳಿದಿರುವಂತದ್ದು ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಸೈನ್ ಸ್ಕ್ವೇರ್ ಆಫ್ ದಿ ವ್ಯಾಲ್ಯೂ ಟಿ ಡಿವೈಡೆಡ್ ಬೈ ಟಿ ಸ್ಕ್ವೇರ್ ಇಂಟು ಏನು ಉಳಿದಿದೆ, ಡಿ ಟಿ ಉಳಿದಿದೆ. ಬಟ್ ಇನ್ ದಿಸ್ ಪೊಸಿಷನ್ ವಾಟ್ ಐ ಕ್ಯಾನ್ ಚೇಂಜ್, ಯಾವಾಗ ಇದು ಈವನ್ ಫಂಕ್ಷನ್ ಆಯ್ತು, ನಮ್ಗೆ ಗೊತ್ತಿದೆ ಈವನ್ ಫಂಕ್ಷನ್ ಚೆಕ್ ಮಾಡೋದಂಗೆ, ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆಫ್ ಎಫ್ ಆಫ್ ಎಕ್ಸ್ ಅಂತ ಬಂದ್ರೆ ಅದು ಈವನ್ ಫಂಕ್ಷನ್ ಅಂತ ಕರಿತೀರಿ. ನೀವು ಬೇಕಾದ್ರೆ ಇಲ್ಲಿ ನೋಡಿ, ಎಫ್ ಆಫ್ ದಿ ಸೈನ್ ಸ್ಕ್ವೇರ್ ಟಿ, ಸೈನ್ ಆಫ್ ಮೈನಸ್ ಟಿ ಹಾಕೊಂಡ್ರೆ ಹೋಲ್ ಸ್ಕ್ವೇರ್ ಅಂದ್ರೆ ಪ್ಲಸ್ ಆಗೇ ಆಗುತ್ತೆ, ಇದು ಕೂಡ ಪ್ಲಸ್ ಆಗುತ್ತೆ. ಅಲ್ಲಿ ಈವನ್ ಫಂಕ್ಷನ್, ಈವನ್ ಫಂಕ್ಷನ್ ಏನಂತ ಬರೀಬಹುದು ನಾವು ಇದನ್ನ, 2 ಟೈಮ್ಸ್ ಫ್ರಮ್ 0 ಟು ಇನ್ಫಿನಿಟಿ ಅಂತ ಬರೀಬಹುದು. ಸೊ ಸೈನ್ ಸ್ಕ್ವೇರ್ ಟಿ ಡಿವೈಡೆಡ್ ಬೈ ಟಿ ಸ್ಕ್ವೇರ್ ಇಂಟು ಡಿ ಟಿ. ಹಾಗಾದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 2 ಕಗಡೆ ಬರುತ್ತೆ, ವಿಚ್ ಇಂಪ್ಲೈಸ್ ದಟ್ ಪೈ ಬೈ 2 ಇಸ್ ಈಕ್ವಲ್ ಟು 0 ಟು ಇನ್ಫಿನಿಟಿ ಸೈನ್ ಸ್ಕ್ವೇರ್ ಟಿ ಡಿವೈಡೆಡ್ ಬೈ ಟಿ ಸ್ಕ್ವೇರ್ ಇಂಟು ಡಿ ಟಿ. ನೀವು ಬೇಕಾದ್ರೆ ಲಿಮಿಟ್ಸ್ ಹೆಂಗ್ ಬೇಕಾದ್ರೆ ಚೇಂಜ್ ಮಾಡ್ಕೊಬಹುದು, ಇದೇ ಬರೀಬೇಕು ಅಂತೇನಿಲ್ಲ. ಯು ಕ್ಯಾನ್ ರೈಟ್, ನಿಮ್ಗೆ ಬೇಕಾದ್ರೆ ನಾಳೆ ದಿನ ಸೈನ್ ಸ್ಕ್ವೇರ್ ಎಕ್ಸ್ ಪ್ರೂವ್ ಮಾಡಿದ್ರೆ ಸೈನ್ ಸ್ಕ್ವೇರ್ ಎಕ್ಸ್ ಕೂಡ ಬರೀಬಹುದು. ಹಾಗಾದ್ರೆ ಇದೇನಾಯ್ತು ಫೈನಲ್ ಆಗಿ, 0 ಟು ಇನ್ಫಿನಿಟಿ ಸೈನ್ ಸ್ಕ್ವೇರ್ ಟಿ ಡಿವೈಡೆಡ್ ಬೈ ಟಿ ಸ್ಕ್ವೇರ್ ಇಸ್ ಈಕ್ವಲ್ ಟು ವಾಟ್, ಪೈ ಬೈ 2. ಸೊ ದಿಸ್ ಈಸ್ ವಾಟ್ ಐ ಗಾಟ್ ದ ವ್ಯಾಲ್ಯೂ.
This is the value what I got. ಓಕೆ, ಸೊ ಹೆನ್ಸ್ ವಿ ಹಾವ್ ಪ್ರೂವ್ ದಿಸ್ ಒನ್. ಸೊ ಅಲ್ಲಿಗೆ ನಿಮಗೆ ಎಂತ ಲೆವೆಲ್ ಪ್ರಾಬ್ಲಮ್ಮೇ ಆಗಲಿ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓನ್ಲಿ ಥಿಂಗ್ ನಿಮ್ಗೆ ಏನು ಗೊತ್ತಿರಬೇಕಪ್ಪ ಅಂತಂದ್ರೆ ನಿಮಗೆ ಇಲ್ಲಿ ಲಿಮಿಟ್ ಅಪ್ಲೈ ಮಾಡೋದು ಕರೆಕ್ಟಾಗಿ ಗೊತ್ತಿರಬೇಕು. ಈ ಲಿಮಿಟ್ ಅಪ್ಲೈ ಮಾಡೋದನ್ನೇ ಒಂದೊಂದ್ಸತಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ, 2 ಟೈಮ್ಸ್ 3 ಟೈಮ್ಸ್ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಅವಾಗ ಇಲ್ಲಿಂದ ಲಾಸ್ಟ್ ಸ್ಟೆಪ್ ವ್ಯಾಲ್ಯೂ ಇದೆಯಲ್ಲ ಆಟೋಮೆಟಿಕ್ ನಿಮ್ ತಲೆಗೆ ಬಂದ್ಬಿಡುತ್ತೆ. ಜೊತೆಲಿ ಏನಪ್ಪಾ ಅಂದ್ರೆ ಇಂಥ ಫಾರ್ಮುಲಾಗಳಿದಾವಲ್ಲ ಇವು ಅಲ್ಲಲ್ಲಿ ಬರುವಂತಹ ಫಾರ್ಮುಲಾಗಳನ್ನ ನೀವು ಚೆನ್ನಾಗಿ ಓದಿರ್ಲೇಬೇಕು. ಓದಿಲ್ಲ ಅಂತಂದ್ರೆ ಇದು ನಿಮಗೆ ಪ್ರಾಬ್ಲಮ್ ಕಂಪ್ಲೀಟ್ ಆಗಲ್ಲ. ಅದು ಡಿಪ್ಲೊಮಾ ಇಂದ ಬಂದಿರೋ ವಿದ್ಯಾರ್ಥಿಗಳು ಟ್ರಿಗ್ನಾಮೆಟ್ರಿ ಚದುವೇ ಇರಲ್ಲ, ಇನ್ ದ ಸೆನ್ಸ್ ಓದಿರಲ್ಲ ಅಂತ ಅರ್ಥ. ಅವಾಗ ಏನಾಗುತ್ತೆ ನಿಮಗೆ ತುಂಬಾ ಕಷ್ಟ ಆಗುತ್ತೆ. ದಟ್ಸ್ ವೈ ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಪ್ರಾಕ್ಟೀಸ್ ದ ಫಾರ್ಮುಲಾ ಫಸ್ಟ್. ಎಷ್ಟು ಫಾರ್ಮುಲಾ ಪಕ್ಕ ಆಗ್ತಿರೋ ಅಷ್ಟು ಪ್ರಾಬ್ಲಮ್ಸ್ ಕೂಡ ಪಕ್ಕ ಆಗ್ತೀರಾ. ಓಕೆನಾ? ಸೊ ಎನ್ಸ್ ವಿ ಹ್ಯಾವ್ ಪ್ರೂವ್ಡ್ ದಿಸ್ ರಿಲೇಷನ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಈ ವಿಡಿಯೋನ ನೋಡಿದ್ದಾದ್ಮೇಲೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಎಷ್ಟೋ ವಿದ್ಯಾರ್ಥಿಗಳಿಗೆ ಕಷ್ಟ ನಂಗೆ ಗೊತ್ತಾಗಲ್ಲ ನೋಡಿ, ಇದನ್ನ ಶೇರ್ ಮಾಡಿ ಕೇಳಿ, ಇದು ಅರ್ಥ ಆಗತ್ತೆ ಅಂತ ಕೇಳಿ ನೋಡಿ. ಯಾಕಂದ್ರೆ ಇದೇ ತರ ಡಿಪ್ಲೊಮಾ ವಿದ್ಯಾರ್ಥಿಗಳು ಶೇರ್ ಮಾಡಿ ಮಾಡಿ ಎಷ್ಟೋ ವಿದ್ಯಾರ್ಥಿಗಳು ಪಾಸ್ ಆಗೋಕೆ ಹೆಲ್ಪ್ ಆಯ್ತು. ಇಲ್ಲೂ ಕೂಡ ನಿಮಗೆ ಚಾನ್ಸಸ್ ಇದೆ. ಇಲ್ಲಿವರೆಗೂ ವಿಡಿಯೋಸ್ ಇರಲಿಲ್ಲ, ಈಗ ವಿಡಿಯೋಸ್ ಕೊಡ್ತಾ ಇದ್ದೀನಿ. ಇದನ್ನ ನೀವು ಯಾವ ತರ ಸ್ಪ್ರೆಡ್ ಮಾಡ್ತೀರಾ, ಯಾವ ತರ ನೀವೇನಾದ್ರೂ ನನಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಅನ್ನೋದಿದ್ರೆ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ. ದಟ್ ಇಸ್ ದ ದೊಡ್ಡ ಥ್ಯಾಂಕ್ಸ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.